ನಾವ್ ಮೊದಲ ಬಳಸಿದ್ರ ಸಾಕು ನಾವು ಒಂದ್ ಕಾಲ್ ಮಾಡ್ಯಾಕ ತಂದ್ರಿ ಎಲ್ಲದಕ್ಕೂ ಸಂಡಾಸ್ ಹೋಗಾಕ್ ತಂದ್ರಿ ನೀರಾಗ ಅಲ್ಲೇ ಬಿದ್ದು ಸಾಯೋದು ಹೆಣ್ಮಕ್ಳು ಕೂಡಿ ಕುಂತ ಬಿಡೋದು ಅವ್ರ ಮುಂದ ನಾವಿಂದ ತಹಸೀಲ್ದಾರ್ ಅಲ್ಲ ತಹಸೀಲ್ದಾರ್ ಹಿಡಿದು AC ಅವರು DC ಅವರು ಬಾಗಲಕೋಟಿ ಎಲ್ಲಾ ಅಡ್ಡಾಡಿ ನಾವು ಹಕ್ಕುಪತ್ರ ರೆಡಿ ಆಗಿ 4-5 ವರ್ಷ ಆಯ್ತು ಇಲ್ಲಿವರೆಗೆ ಆದ್ರೆ ಹಕ್ಕುಪತ್ರ ಕೊಡವಲ್ರು ಬರ್ತಾರ ಒಬ್ರು ಅಂತ ಹೇಳ್ತಾರ ಹೋಗ್ಬಿಡ್ತಾರ ಶಾಸಕರಿಗೆ ಮಾತಾಡೈತ್ರಿ ಅವ್ರ ಅದನ್ನ ಕೇಳ್ತೀನಿ ತಹಸೀಲ್ದಾರ್ಗೆ ಹೇಳ್ತೀನಿ ಒಂದ್ ದಿವ್ಸ ಕೂಡ್ತೀವ ಇದನ್ನ ಹೇಳ್ಕೊಂತ ಹೊಂಟಾರ ಅವ್ರು ಇನ್ನೊಂದು ವಿಷಯ ಏನಪ್ಪಾ ಅಂದ್ರ 25 ಮನಿ ₹1 ದುಡ್ಡು ಬಂದಿಲ್ಲ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಹಿರೇಯೋತಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಜ್ಜಲ್ ಗ್ರಾಮ ಮುಳುಗಡೆ ಎಂದು ಘೋಷಣೆ ಮಾಡಿ ಸುಮಾರು ವರ್ಷ ಕಳೆದ ಮೇಲೆ ಸರಕಾರ ಭೂಮಿ ಖರೀದಿ ಮಾಡಿ ಫಲಾನುಭವಿಗಳ ಪಟ್ಟಿ ತಯಾರಿಸಿತು. ಅದರಲ್ಲಿ 20 ರಿಂದ 25 ಕುಟುಂಬಗಳ ಹೆಸರೇ ಇರಲಿಲ್ಲ. 5-6 ವರ್ಷಗಳ ಹಿಂದೆ ಸಾಂಕೇತಿಕವಾಗಿ ಹಕ್ಕುಪತ್ರ ವಿತರಿಸಿದರು. ನಂತರ ಅಧಿಕಾರಿಗಳು ಹಕ್ಕುಪತ್ರ ಕೊಡಲೇ ಇಲ್ಲ. ತಹಶೀಲ್ದಾರ್ ರವರಿಗೆ, AC ಅವರಿಗೆ, ಶಾಸಕರಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲ. 1 ವರ್ಷದ ಹಿಂದೆ ಹಕ್ಕುಪತ್ರ ಕೊಡುವುದಾಗಿ ಹೇಳಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಾಕೋ ಏನೋ ರಾತ್ರಿಯಲ್ಲಿ ಕಾರ್ಯಕ್ರಮ ರದ್ದು ಮಾಡಿದರು. ಈಗ ನಮ್ಮ ಜೀವನ ನಡೆಸುವುದು ಕಷ್ಟವಾಗಿದೆ. 1992 ನಮ್ಮೂರು ಸ್ಥಳಾಂತರ ಆಗೈತಿ. ಅಲ್ಲಿದ್ದ ಇಲ್ಲಿವರೆಗೆ ಸ್ಥಳಾಂತರ ಆಗಿಂದ 2017ಕ್ಕೆ ದುಡ್ಡು ಬಂತು. 2017ಕ್ಕೆ ದುಡ್ಡು ಬಂದು ಒಳ್ಳೆ 2ನೇ ಕಂತು ಬರ್ತಂದ್ರು ಅದು ಬಂದಿಲ್ಲ. ನಮ್ಗೆ ಇನ್ನೂವರೆಗೆ ಅದ್ರಲ್ಲಿ ಹೊಸ ಪಾಟ್ನ್ಯಾಗ ಹಕ್ಕುಪತ್ರ ಕೊಟ್ಟಿಲ್ಲ. ಕೆಲವೊಂದು ವಿಷಯ ಒಳಗಡೆ ಒಂದು 1-2 ವರ್ಷದಿಂದ ಕೊಡಕ್ ಬಂದ್ರು. ಒಬ್ಬೊಬ್ರು 2-3 ಮನೆ ಅದಾವು, ಅವ್ರಿಗೆ 2-3 ಮಕ್ಳು ಅದಾವು. ಅಂತರಿಗೆ ಒಂದೇ ಪ್ಲಾಟ್ ಗುರ್ತಿಸ್ತೀವಿ ಅಂತ ಹೇಳಿದ್ರು ಅವ್ರು ಅಧಿಕಾರಿಗಳು. ನಾವು ಅದಕ್ಕೆ ತಕರಾರು ಮಾಡಿದ್ವಿ. ಅವ್ರು ಎಸ್ ಪ್ಲಾಟ್ ಅದಾವು ಅಷ್ಟು ಕೊಡ್ಬೇಕು, 1 ಇರ್ಲಿ 2 ಇರ್ಲಿ 3 ಇರ್ಲಿ. ಯಾಕಂದ್ರೆ ಒಂದು ಕುಟುಂಬಕ್ಕೆ 2-3 ಮಕ್ಳು ಇರ್ತಾರ. ಅವ್ರು ಒಂದ ಕೊಟ್ರೆ ಅವ್ರದ್ದು ಸಾಲ್ವ್ ಆಗಲ್ಲ. ಅವ್ರು ಅವಾಗ 2-3 ಪ್ಲಾಟ್ ಊರ ಮೂಲಕ ಕಷ್ಟಪಟ್ಟ ಮಾಡಿರ್ತಾರ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರ 25 ಮನಿ ₹1 ದುಡ್ಡು ಬಂದಿಲ್ಲ. ಇದಕ್ಕೆ ಯಾರು ಅಧಿಕಾರಿಗಳನ್ನು ಗಮನ ಕೊಟ್ಟಿಲ್ಲ. ಆಮೇಲೆ ಇದಂತರು ವಕೀಲರನ್ನ ಅವ್ರು ನಮ್ಮನ್ನ ಇನ್ನೊಂದು ನಿರ್ಲಕ್ಷ್ಯ ಮಾಡಕತ್ತಾರ. ಏನಿದ್ರು ಅವ್ರು ಪರಿಹಾರ ಮಾಡ್ಬೇಕು. ಬರ್ಲಾರ್ದರ ಮನೆಗೂ ದುಡ್ಡಿನ ಅವಶ್ಯಕತೆ ಮಾಡ್ಬೇಕು. ಅವ್ರ ಕಷ್ಟ 5 ವರ್ಷ ಆತಿ ದುಡ್ಡು ತಗೊಂಡು ಬರ್ಲಾರ್ದರ ಕಷ್ಟ ಯಾರ ಮುಂದೆ ಹೇಳ್ಕೊಳಂತಾಗಿಲ್ಲ. ಮುಂದೆ ಕೇಳ್ಕೊಳೋದು ಇದೆ ನಮ್ದು. ಮಾಧ್ಯಮದವ್ರಿಗೆ ಧನ್ಯವಾದಗಳು. ಆದಷ್ಟು ಹಕ್ಕುಪತ್ರ ಕೊಡ್ಲಿ, ಅವ್ರ ಪ್ಲಾಟ್ ಎಷ್ಟು ಕೊಡ್ಲಿ. ಅವ್ರ ಅಧಿಕಾರಿಗಳು ಅವಾಗ ಒಂದ ಕೊಡ್ತೀವಿ ಅಂತ ಬಂದ್ರು ನಾವು ಅದನ್ನ ಕ್ಯಾನ್ಸಲ್ ಮಾಡಿ ಕಳ್ಸಿವಿ. 25 ಮನೆಗೆ ₹1 ದುಡ್ಡು ಬಂದಿಲ್ಲ. ಬರೀ ಇವತ್ತು ಬರ್ತವ ನಾಳೆ ಬರ್ತವ ಅಂತ ಹೇಳಿದ್ರು. 5 ವರ್ಷ ಆತು, ಇನ್ನೂ ಆದ್ರೂ ಒಂದು ಗಮನ ಕೊಡವಲ್ರು. ಈ ಮಾಧ್ಯಮರ ಧನ್ಯವಾದಗಳು. ಆದಷ್ಟು ಅಧಿಕಾರಿಗಳಿಗೆ ತರ್ಸಂತ ವ್ಯವಸ್ಥೆ ಮಾಡ್ಲಿ. ತಹಸೀಲ್ದಾರ್ ಕೇಳಿದ್ನಪ್ಪ ಅಂದ್ರೆ ಅವ್ರು ಬರ್ತಾರೆ ಕೊಡ್ತೀವಿ ಅಂತಾರೆ. ಅದ್ ಭಾಳ ರಿಕ್ವೆಸ್ಟ್ ಏನು ಮಾಡವಲ್ಲ. 15 ದಿನ ಟೈಮ್ ತಗೊಂತಾರ, 20 ದಿನ ಟೈಮ್ ತಗೊಂತಾರ. ನಾವು ಏನಂತಾರೆ ಅವ್ರು ಬರ್ತೀವ್ರಿ ನಿಮ್ ಊರಾಗ ಒಂದು ಮೀಟಿಂಗ್ ಮಾಡ್ತೀವಿ, ಕೇಳ್ತೀವಿ, ಕೊಡ್ತೀವಿ. ಇದನ್ನ ಆರ್ಕೆ ಉತ್ತರ ಜನಪ್ರತಿನಿಧಿಗಳಂತ ನಮ್ಮೂರು ಒಳ್ಳೆ ನೋಡಿ ಇದ್ದಾರ ಒಟ್ಟ ಒಳ್ಳೆ ಬಂದಿಲ್ರಿ. ಅವ್ರು ಬಂದಿಲ್ಲ. ಅಡ್ಡಾಡಿ ಹೋಗಿವ್ರಿ. ಅವ್ರ ಗಮನಕ್ಕೂ ತಂದೈತ್ರಿ. ಅದನ್ನ ಹೇಳಿದ್ ಮಾವನಿಗೆ 4 ಪ್ಲಾಟ್ ಇರ್ಲಿ 3 ಅವ್ರಷ್ಟು ಕೊಡೋದು. ಈಗ 3-4 ಮಕ್ಳು ಇರ್ತಾವ, ಒಂದೇ ಕೊಟ್ರೆ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಅವ್ರು ಇರೋದ್ರ ನಮ್ದು 7 ಎಕರೆ 32 ಎಕರೆ ಐತಿ. ಆದಷ್ಟು ಅವ್ರು ಎಷ್ಟು ಆಗ್ತಾವ ಅಷ್ಟು ಕೊಡ್ಲಿ. ಬರ್ಲಾರ್ದಂತ ಮನೆ ಅಂತ ದುಡ್ಡನ್ನು ಬರ್ಲಿಟ್ಟು ಅದೊಂದ್ ಸ್ವಲ್ಪ ಅಧಿಕಾರಿಗಳು ಗಮನಕ್ಕೆ ಹಾಕ್ರಿ. ನೀವು 20 ರಿಂದ 25 ಮನೆ ದುಡ್ಡು ಬಂದಿಲ್ಲ. ಮಾಡಿವಿ, ವಕೀಲರಿಗೆ ಎಲ್ಲಾ ಮಾಡಿವಿ, ತಿಳಿಸಿವಿ. ತಹಸೀಲ್ದಾರ್ ಸ್ವಲ್ಪ ಅರ್ಧಕ್ ದುಡ್ಡು ಬಂದು ಅದ್ರ 2-3 ಮನಿ. ಈಗ ಸರ ಈಗ 5-6-7 ಲಕ್ಷ ಬರಂತಾರ ಮನಿ ಬರೇ 20,000 ಬಂದವ್ರಿ. ಬರೇ ಒಂದೊಂದ್ ಮನಿಗೆ 20,000 ಆಗೈತ್ರಿ. ನಮ್ಗ ದುಡ್ಡು ಬಂದೈತ್ರಿ 2015. ಈಗ 5 ವರ್ಷ ಆತ್ ನಮ್ಗೆ ದುಡ್ಡು ಬಂದು. ಆ ದುಡ್ಡು ಪೋಲ್ ಆಗಾಕತೈತಿ. ಯಾರ ಜನರಿಗೆ ನಮ್ಗ ಪತ್ರ ಇಲ್ಲಿವರೆಗೆ ಅಧಿಕಾರಿಗಳ ತಹಸೀಲ್ದಾರ್ ಆಫೀಸ್ಗೆ ಹೋದಿ, MLA ತಾಲಿ ಹೋದು, ಯಾವ್ದು ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೆ ಎಲ್ಲಾ ಮನಿ ಬೀಳಕತ್ತಾವು. ನಾವು ನಮ್ಮ ಪರಿಸ್ಥಿತಿ ಇಲ್ಲಿ ಯಾರು ಕೇಳೋರು ಇಲ್ದಾಗೈತಿ. ಅದಕ್ಕ ನೀವರ ನಮ್ಮ ಸಂಕಷ್ಟಕ್ಕ ಪರಿಹಾರ ಕೊಡ್ತಾರಂತೇಳಿ ನಾನು ಒಂದ್ 2 ಮಾತು ಹೇಳ್ತೀನಿ. ನಾವು ಇಂತ ಗೊಜ್ಜಿನಾಗ ಇರ್ಲಾರ್ದ ನಮ್ಗೆ ರಗಡ್ ಆಗೈತ್ರಿ. ಒಂದ್ ಮನುಷ್ಯರಿಗೆ ತೊಂದ್ರಿ, ಒಂದ್ ದನಕರ್ಕು ತೊಂದ್ರಿ, ಯಾವಾದಕ್ಕೂ ಇಲ್ರಿ. ಸರ್ ನಿಂದ್ರಾಕ ತೊಂದ್ರಿ. ನಾವು ಮೊದಲ ಜಾಗ ಗುಡಿಸ್ಲಾರ ನಾವ್ ಮೊದಲ ಬಳಸಿದ್ರ ಸಾಕು. ನಾವು ಮುಕ್ ನೀರ್ ಚೆಲ್ಲಕ್ಕೂ ಇಲ್ಲ ನಮ್ಗ. ಒಂದ್ ಕಾಲ್ ಮಾಡ್ಯಾಕ ತೊಂದ್ರಿ, ಎಲ್ಲದಕ್ಕೂ ಸಂಡಾಸ್ ಹೋಗಾಕ್ ತೊಂದ್ರಿ. ನೀರಾಗ ಅಲ್ಲೇ ಬಿದ್ದು ಸಾಯೋದು ಹೆಣ್ಮಕ್ಳು ಕೂಡಿ ಕುಂತ ಬಿಡೋದು ಅವ್ರ ಮುಂದ ನಾವಿಂದ.
ಏನ್ ಜಾಗ ತೋರ್ಸಿದ್ರಿ ಏನ್ ನಮ್ಗ ಹಕ್ಕು ಪತ್ರನ ಕೊಟ್ಟಿಲ್ರಿ ಕೈಯಾಗ ಕಾಗತ್ ಇಲ್ಲ ಐತ್ ನೋಡಂತ ಒಂದ್ ಪ್ಲಾಟ್ ಬಿಟ್ಟಾರ ನೋಡ್ರಿ ಬೀಳದನ್ನ ಮಂದಿ ಊರಾಗ ಎಷ್ಟು ಸೌಕರ್ಯ ಐತಿ ನಮ್ದು ಹಿಂಗ ಕುರಿ ಮನಗಸ್ತಾರ ಕುರಿಗಾರ ಮಕ್ಕಂತಾರ ತಹಸೀಲ್ದಾರ್ ಯಾರಿಗಾರ ಭೇಟಿಯಾಗಿರೇನ್ರಿ ತಹಸೀಲ್ದಾರ್ಲಿಂತ ಹಿಡಿದು AC ಅವರು DC ಅವರು ಬಾಗಲಕೋಟೆ ಎಲ್ಲಾ ಅಡ್ಡಾಡಿ ನಾವು ಹಕ್ಕುಪತ್ರ ರೆಡಿಯಾಗಿ 4-5 ವರ್ಷ ಆಯ್ತು ಇಲ್ಲಿವರೆಗೆ ಆದ್ರೆ ಹಕ್ಕುಪತ್ರ ಕೊಡವಲ್ರಿ ಬರ್ತಾರ ಒಬ್ರು ಅಂತ ಹೇಳ್ತಾರ ಹೋಗಿ ಬಿಡ್ತಾರ ಅದ್ರ ಯಾರು ಕೇರ್ ಮಾಡವಲ್ರಿ ಅಧಿಕಾರಿಗಳು ಮಾಡವಲ್ರು ರಾಜಕಾರಣಿಗಳನ್ನು ಮಾಡವಲ್ರು ಶಾಸಕರಿಗೆ ಮಾತಾಡ್ರಿ ಇದ್ರ ಬಗ್ಗೆ ಶಾಸಕರಿಗೆ ಮಾತಾಡೈತ್ರಿ ಅವ್ರ ಅದನ್ನ ಕೇಳ್ತೀನಿ ತಹಸೀಲ್ದಾರ್ಗೆ ಹೇಳ್ತೀನಿ ಒಂದ್ ದಿವ್ಸ ಪೂರ್ತಿ ಇದನ್ನ ಹೇಳ್ಕೊಂತ ಹೊಂಟಾರ ಅವ್ರು ಈಗ ನಾವು 20 ವರ್ಷ ಆಯ್ತು ಇದ್ರಾಗ ಹೊಡೆದಾಡಕ್ ನಾವು ನಮ್ಮ ಮನೆ ಬಾರ ದೇವ್ರಿಗೆ ಹೇಳ್ಬೇಕು ನಾವು ಯಾರಿಗೆ ಅಂತ ಹೇಳ್ಬೇಕು ಇಷ್ಟ ದಿನ ಅಂತೂ ಹೆಂಗಾರ ಆಗಿದ್ದಾಗಿ ಹೋತ್ರಿ ಈಗಂತ್ರ ನಾವ್ ಊರ್ ಕಿತ್ವಿ ಅಂತ ಮನಿ ಬಿಚ್ಕೊಂಡಿಲ್ಲ ಏನಿಲ್ಲ ಅವು ಹೆಂಗಿದ್ವು ಹಂಗ ಅಂತ ಪರಿಸ್ಥಿತಿ ನಾವ್ ಈಗ ಜೀವನ ಮಾಡಕತ್ತೀವಿ ನೋಡಿ. ಈಗಾಗಲೇ ನಿಗದಿತ ಸ್ಥಳದಲ್ಲಿ ಶಾಲೆ ನಿರ್ಮಾಣ ಮಾಡಲಾಗಿತ್ತು. ಅದರ ಪರಿಸ್ಥಿತಿ ಇವತ್ತೋ ನಾಳೋ ಅನ್ನೋ ಸ್ಥಿತಿಗೆ ತಲುಪಿದೆ. ಅಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ. ಹಾಕಿದ ಕಂಬಗಳು ನೆಲ ನೋಡುತ್ತಿವೆ. ಆ ಸ್ಥಳ ಕುಡುಕರಿಗೆ ಜೂಜಾಡುವುದಕ್ಕೆ ಉಪಯೋಗಿಸುವಂತಾಗಿದೆ. ಶಾಸಕರು, ತಹಸೀಲ್ದಾರ್ ರವರು, SC ಅವರು 8 ದಿನಗಳಲ್ಲಿ ಹಕ್ಕು ಪತ್ರ ಕೊಡದಿದ್ದರೆ ಕುಟುಂಬದ ಹೆಂಡತಿ ಮಕ್ಕಳು ಹಾಗೂ ದನಕರುಗಳೊಂದಿಗೆ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ನಮ್ಗೆ ಹಕ್ಪತ್ರ ಬೇಕ್ರಿ. ಈಗ ಒಮ್ಮೆ ಪೆಂಡಲ್ ಹೊಡೆದ್ರಿ ಇಲ್ಲ ಹಕ್ಪತ್ರ ಕೊಡ್ತೀವಿ ಅಂತೇಳಿ ಅದು ಏನಾತ ಗೊತ್ತಿಲ್ಲ. ಮತ್ತೆ ಬೆಳಕರಿಯೋದ್ರಾಗ ಏನಾಯ್ತು ಅಂತ ಬಿಟ್ಬಿಟ್ರು. ಹಕ್ಪತ್ರ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ. ಆರಾಮ್ ಮುತ್ತಲಿಗೆ ಸಾಹೇಬ್ರು ಅಂತಿದ್ರು. ಅವ್ರು ಇದ್ದಾಗ ಬರದಿದ್ರು ಅವರು ಊರಿಗೆ ಬಂದು ಆದ್ರೆ ಎಲ್ಲಾರು ಬಂದ ತಲಾಟ್ರೆ ಬಂದ್ರು ಹೊಸರು ಬಂದಾರ ಕೊಡ್ತೀವಿ ಅಂತಾರ. ಯಾರು ನಮ್ಗೆ ದರ್ಕಾರ ಮಾಡಿಲ್ರಿ. ಈಗ ಮುಂದೆ ಹಿಂಗತಿ ಯಾರು ನಮ್ಗೆ 12 ವರ್ಷ ಆಯ್ತು. ಒಂದು ಗೌರ್ಮೆಂಟ್ಲಿದ್ದು ಮನಿ ಇಲ್ಲ, ಯಾವ್ದು ಸೌಲಭ್ಯ ಇಲ್ಲ. ಕೇಳಕ್ ಹೋದ್ರ ಊರ್ ಮುಳುಗಡೆ ಆಗೈತೆ ಅಂತಾರೆ ನಮಗೆ. ನಾವೇನು ಮಾಡಂತಾಗಿಲ್ಲ ಇಲ್ಲಿ. ಬಂದೈತ್ರಿ. ಈಗ 4-5 ವರ್ಷ ಗಟ್ಲೆ ಇರ್ತಾವನ್ರಿ. ನಮ್ಮ ಮನೆ ಪರಿಸ್ಥಿತಿ ಆಗಿರ್ತಾವ ಕಟ್ಸನಕ್ ಅವು 1,60,000 ಇಟ್ಟು ಕೊಟ್ಟಾರ ಅವು ಕಟ್ಸನಕ್ ನಮ್ಗೆ ರೊಕ್ಕ ಆಗ್ತಾವನ್ರಿ. ಅಷ್ಟು ಅವು 4-5 ಸಾವಿರ ರೂಪಾಯಿ ಒಂದೊಂದು ಟ್ರಿಪ್ ಉಸುಗಂತಾರ. ಅದು ಇಲ್ಲ. ಮತ್ತೆ 25 ಮನೆಗೆ ರೊಕ್ಕನ ಬಂದಿಲ್ಲ. ಒಟ್ಟ ಇವತ್ತು ನಾಳೆ ಇದನ್ನ ಹೇಳ್ಕೊಂತ ಹೋಗ್ರಿ ಎಲ್ಲಾರು. ಯಾರು ನಮ್ಮನ್ನು ಪೂರ್ತಿ ಕೇರ್ ಮಾಡಲ್ಲ. ಮುಂದೆ ಮತ್ತೆ ನೋಡ್ತೀವಿ ಇವತ್ತು ನಾಳೆ ಹಿಂಗ ಅಂದಪ್ಪ ಅಂದ್ರೆ ನಾವು ತಹಸೀಲ್ದಾರ್ ಆಫೀಸಿಗೆ ನಾವು ಧರಣಿ ಕುಂದ್ರಬೇಕಾಗತ್ತೆ. ಇಳಕಲ್ ತಾಲೂಕಿನ ವರ್ಜಲ್ ಗ್ರಾಮದಲ್ಲಿ ಈಗಾಗಲೇ ಅದು ಗ್ರಾಮ 2017ರಲ್ಲಿ ಶಿಫ್ಟಿಂಗ್ ವಿಲೇಜ್ ಅಂತ ಡಿಕ್ಲೇರ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆನ ಈಗಾಗಲೇ ನಾವೇನಂತಂದ್ರೆ 298 ಅಲ್ಲಿ ಆಸ್ತಿಗಳದಾವ ಅಂತ ಹೇಳ್ಬಿಟ್ಟು ಅದೆಲ್ಲರಿಗೂ ಕೂಡ ಇವ್ಯಾಲ್ಯೂಯೇಷನ್ ಆಗಿ ಅವರಿಗೆ ಕಾಂಪೆನ್ಸೇಷನ್ ಕೂಡ ಪೇಮೆಂಟ್ ಆಗಿದೆ. ಪ್ರೈವೇಟ್ ಇದ್ರೆ ಪ್ರೈವೇಟು ಮತ್ತು ಪಬ್ಲಿಕ್ ಅಂತಂದರೆ ಸಾರ್ವಜನಿಕ ಆಸ್ತಿಗಳಿದ್ದರು ಸಾರ್ವಜನಿಕ ಆಸ್ತಿಗೆ ಅದರದ್ದು ಹಣ ಕೂಡ ಎಲ್ಲರಿಗೂ ಬಿಡುಗಡೆ ಆಗಿದೆ. ಬಟ್ ಅಲ್ಲಿ ಏನು ಆಕ್ಷೇಪಣೆ ಏನು ಕೇಳಿ ಬರ್ತಾ ಇದೆ ಅಂತಂದರೆ ಕೆಲವಷ್ಟು ಜನಕ್ಕೆ ಪೇಮೆಂಟ್ ಕಾಂಪೆನ್ಸೇಷನ್ ಸಿಗಬೇಕಾದದ್ದು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬಟ್ ಅಂಥವ್ರು ಯಾರಾದರೂ ಇದ್ದಾರಂದ್ರೆ
ಅವರು ತಮ್ಮದು ಏನು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನೇರವಾಗಿ ನಮ್ಮ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅದನ್ನು ಕೂಡ ಸಾಲ್ವ್ ಮಾಡಿಕೊಡ್ತೀವಿ. ನಂಬರ್ 1. ನಂಬರ್ 2 ಅಂತಂದರೆ ಈಗಾಗಲೇ 228 ಹೌಸಸ್ ನಾವೆಲ್ಲ ರೀವರ್ಕಿಂಗ್ ಮಾಡಿದ್ದೀವಿ, ರೀವರ್ಕಿಂಗ್ ಆಗಿದೆ, ರೀಟೈಪಿಂಗ್ ಆಗ್ತಾ ಇದೆ. ಇದನ್ನು ಭಾಳ ಅತಿ ಶೀಘ್ರದಲ್ಲಿ ನಾವು ಆ ಜನರಿಗೆ ತೊಂದರೆ ಆಗೋದ್ರಿಂದ ಈಗಾಗಲೇ ಏನು ತೊಂದರೆಯನ್ನು ಅನುಭವಿಸಿದಾರೆ ಆ ತೊಂದರೆಯನ್ನು ನಿವಾರಣೆ ಮಾಡ್ತೀವಿ ಅಂತ ಈ ಮೂಲಕ ನಾನು ದೃಢೀಕರಣವನ್ನು ಹೇಳ್ತಾ ಇದ್ದೀನಿ. ಪ್ರತಿ ತಿಂಗಳ 3ನೇ ಶನಿವಾರದಂದು ನಡೆಯುತ್ತಿರುವಂಥ ಮಾನ್ಯ ಸರ್ಕಾರದ ಆದೇಶದನ್ವಯ ನಡೆಯುತ್ತಿರುವಂಥ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಎನ್ನುವಂಥ ಕಾರ್ಯಕ್ರಮವನ್ನು ಈ ತಿಂಗಳ 15ನೇ ತಾರೀಕಿನಂದು ಗೂಡೂರು ಹೋಬಳಿಗೆ ಸಂಬಂಧಪಡುವಂಥ ಚಿಕ್ಕನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಭೀಮನಗರ ಗ್ರಾಮದಲ್ಲಿ ನಾವು ಹಾಕಿಕೊಂಡಿದ್ದೇವೆ. ಎಲ್ಲರೂ ತಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಇತ್ಯಾದಿಗಳಿದ್ದರೆ ಅಲ್ಲಿ ಬಂದುಬಿಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿಯೂ ಕೋರುತ್ತೇನೆ.